ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಮನೆ ಹತ್ರನೇ ಒಂದು ಪುಟ್ಟ ದೇವಸ್ಥಾನ ಇದೆ. ನಾನು ಅದನ್ನು ಇವತ್ತು ನಿಮಗೆ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ. ಇದು ಒಂದು ಪುಟ್ಟ ಚೌಡಿ ದೇವಸ್ಥಾನ. ಮೊದಲಿಗೆ ಒಂದು ತುಳಸಿ ಕಟ್ಟೆ. ಮಳೆ ಆಗಿದ್ದರಿಂದ ಸ್ವಲ್ಪ ರಾಡಿ ರಾಡಿ ಆಗಿಬಿಟ್ಟಿದೆ. ಈ ದೇವಸ್ಥಾನ ನಮ್ಮ ತೋಟದ ಒಳಗಡೆನೇ ಇರೋದು. ಇದು ಚೌಡಿ ದೇವಸ್ಥಾನ, ತುಂಬ ಪವರ್ಫುಲ್ ದೇವಸ್ಥಾನ. ನಮ್ಮ ಮನೆಯಿಂದನೇ ಕಾಣಿಸುತ್ತೆ, ಅಷ್ಟು ಹತ್ರ ಇದೆ ಈ ದೇವಸ್ಥಾನ. ದೇವಸ್ಥಾನದಲ್ಲಿ ಬೀಗ ಹಾಕ್ಕೊಂಡಿದೆ, ಹೊರಗಡೆಯಿಂದ ಮಾತ್ರ ತೋರಿಸ್ತೀನಿ. ಇದು ನಾಗರು, ಬಾಗಿಲ ಬಂಟ. ಹಾಗೆ ಈ ಕಡೆ ಬಂದರೆ ನಮ್ಮದೊಂದು ಅರ್ಧ HP ಪಂಪಿನ ಮನೆ, ಹಾಗೂ ಮೇಲ್ಗಡೆ ಒಂದು ಸಣ್ಣ ನೀರಿನ ಟ್ಯಾಂಕು ನಮ್ಮನೆಗೆ ಹೋಗೋದು. ಹಾಗೆ ಪಕ್ಕಕ್ಕೆ ಬಂದರೆ ದೇವಸ್ಥಾನದ ಒಂದು ದೊಡ್ಡ ಬಾವಿ. ದೇವಸ್ಥಾನದ ಪೂಜೆಗೆಲ್ಲ ಈ ಬಾವಿದೆ ನೀರು ತಗೊಂಡು ಹೋಗೋದು. ಬಾವಿ ಹತ್ರ ಹೋಗ್ಲಿಕ್ಕೆ ಹೆದರಿಕೆ. ನಾವು ಇದನ್ನೇ ಕುಡಿಯೋದಕ್ಕೆ ಮತ್ತು ಎಲ್ಲದಕ್ಕೂ ಇದನ್ನೇ ಉಪಯೋಗಿಸೋದು, ಈ ಬಾವಿದೆಯ. ಹಾಗೆ ಈ ಕಡೆ ಬಂದರೆ ಮತ್ತೆ ನಮ್ಮ ತೋಟದಲ್ಲಿ ತುಂಬ ಗಿಡ ಎಲ್ಲ ಬೆಳೆದು ಬಿಟ್ಟಿದೆ. ಸ್ವಲ್ಪ ಮಳೆ ಕಡಿಮೆ ಆದಮೇಲೆ ಗಿಡ ಎಲ್ಲ ಕೀಳಿಸ್ಬೇಕು. ಹಚ್ಚ ಹಸಿರಾದ ಮಲೆನಾಡಿನ ತೋಟ. ಈ ಮಳೆಯಲ್ಲಿ ಹಸಿರು ಹಸಿರು ಭೂಮಿ, ತೋಟ ಎಲ್ಲ ನೋಡೋದೇ ತುಂಬ ಖುಷಿ, ಕಣ್ಣಿಗೊಂದು ಹಬ್ಬ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡವರಿಗೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಲ್ಲೊಂದು ದೊಡ್ಡ ಜಾಯಿಕಾಯಿ ಮರ ಉಂಟು. ಹಾಗೆ ಪಕ್ಕದಲ್ಲಿ ಇದೊಂದು ದೊಡ್ಡ ಹಲಸಿನ ಮರ. ಬೇಸಿಗೆಯಲ್ಲಿ ಹಲಸಿನಕಾಯಿ ಇತ್ತು, ಈಗೆಲ್ಲ ಖಾಲಿ ಆಗಿಬಿಟ್ಟಿದೆ. ನಿನ್ನೆ ನಮ್ಮ ತೋಟದಲ್ಲಿ ತೆಂಗಿನಕಾಯಿ ಕೊಯ್ಸಿದ್ರು. ಮರುದಿನ ಮತ್ತೆ ತೋಟಕ್ಕೆ ಹೋದರೆ ತೆಂಗಿನಕಾಯಿ ಒಂದೊಂದು ಅಡಗಿರ್ತದೆ. ಹಾಗಾಗಿ ಇಲ್ಲೆಲ್ಲ ಓಡಾಡಿ ತೆಂಗಿನಕಾಯಿ ಇದೆಯಾ ಅಂತ ನೋಡಬೇಕು. ಇಲ್ಲೊಂದು ತೆಂಗಿನಕಾಯಿ ಬಿದ್ದಿದೆ. ನಿನ್ನೆ ಕಣ್ಣಿಗೆ ಕಾಣದೆ ಹೋದ ತೆಂಗಿನಕಾಯಿ ಇದು. ಹಂದಿ ಕಣ್ಣಿಗೆ ಕಾಣಲಿಲ್ಲ, ಕಾಣದೆ ಹಾಗೆ ಇದೆ. ಇಲ್ಲಿ ನೋಡಿ, ಇಲ್ಲೊಂದು ತೆಂಗಿನಕಾಯಿಯನ್ನು ಹಂದಿ ಎಷ್ಟು ಚೆನ್ನಾಗಿ ಸುಲಿದು ತಿಂದಿದೆ. ಇಲ್ಲೊಂದೆರಡು ಪುಟ್ಟ ಜಾಯಿಕಾಯಿ ಗಿಡ. ಈ ಸಲ ಕಾಯಿ ಅದಕ್ಕೆ ಜಾಸ್ತಿ ಬರಲಿಲ್ಲ, ಒಂದು 4-5 ಬಂದಿದೆ ಅಷ್ಟೇ ಕಾಯಿ. ಇಲ್ಲೊಂದು ಕಡೆ ಹಂದಿ ಕಾಯಿ ಸುಲ್ಕೊಂಡು ತಿಂದಿದೆ. ನಮ್ಮ ಕಣ್ಣಿಗೆ ಕಾಣದೇ ಇರೋದು ಅದ್ರ ಕಣ್ಣಿಗೆ ಕಾಣಿಸ್ತದೆ. ಒಟ್ಟು 3-4 ಕಡೆ ಹಂದಿ ಕಾಯಿ ತಿಂದಿದೆ. ಇದೊಂದು ತೆಂಗಿನ ಮರ, ಡೊಂಕಾದ ಮರ. ಈ ಕಾಯಿನೂ ಹಂದಿ ತಿಂದಿದೆ. ಇದು ಈ ವರ್ಷದ ಕಾಳು ಮೆಣಸಿನ ಕಸ್ತ್ರಿ. ಇನ್ನೊಂದು 3-4 ತಿಂಗಳ ಹೋದರೆ ಕಾಳು ಮೆಣಸು ಚಿಕ್ಕ ಮೆಣಸಾಗಿ ಬೆಳೆದು ಹಣ್ಣಾಗಿ ಕೊಯ್ಲಿಕ್ಕೆ ಬರ್ತದೆ. ಇದು ಇವತ್ತು ಸಿಕ್ಕಿದ್ದು. ಒಂದಷ್ಟು ಒಣ ಅಡಿಕೆ ಬೇಸಿಗೆದು ಒಂದೊಂದು ಬಿದ್ದಿರ್ತದೆ. ಹಾಗೆ ಒಂದು ಕಾಯಿ, ಹಂದಿ ಕಣ್ಣಿಗೆ ಕಾಣದೇ ಇರೋ ಕಾಯಿ. ಹಾಗೆ ಒಂದಷ್ಟು ಜಾಯಿಕಾಯಿ. ಈ ಜಾಯಿಕಾಯಿ ಕಲರ್ ನೋಡಿದ್ರೇ ತುಂಬ ಖುಷಿ ಆಗ್ತದೆ. ಈ ಜಾಯಿಕಾಯಿ ಪತ್ರೆ ಅಂತೂ ಬೆಂಕಿಯ ಮೇಲೆ ಹಾಕಿದರೆ ಒಣಗಿಸಿದ್ರೆ ತುಂಬ ಘಮ ಘಮ ಅನ್ನೋ ಪರಿಮಳ. ನೋಡಿ, ಎಷ್ಟು ಕೆಂಪು 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 ಪತ್ರೆ.
ಹಾಗೆ ತೋಟಕ್ಕೆ ಹೋಗಿ ಬಂದಿದ್ದಕ್ಕೆ ಸುಸ್ತಾಯಿತು. ಬೆಳಿಗ್ಗೆನೇ ಅನ್ನ ಮಾಡಿಟ್ಟಿದ್ದೆ, ಹಾಗೆ ಪದಾರ್ಥ ಮಾಡಲಿಕ್ಕೆ ಬೇಜಾರಾಯಿತು. ಹಾಗಾಗಿ ಅನ್ನಕ್ಕೆ ಸ್ವಲ್ಪ ಒಗ್ಗರಣೆ, ಸಿಂಪಲ್ಲಾಗಿ ಒಂದು ಒಗ್ಗರಣೆ ಹಾಕಿ ಚಿತ್ರಾನ್ನ ಮಾಡ್ತೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಹಸಿಮೆಣಸು ಒಂದೆರಡು, ಆಮೇಲೆ ಈರುಳ್ಳಿ ಒಂದು ಸಣ್ಣಗೆ ಹೆಚ್ಚಿದ್ದು. ನಾನಿದಕ್ಕೆ ಹೆಚ್ಚಿಗೆ ಏನೂ ಹಾಕಿಲ್ಲ, ಆದರೂ ತುಂಬ ಟೇಸ್ಟಾಗಿರ್ತದೆ. ನೀವು ಒಂದ್ಸರಿ ಮಾಡಿ ನೋಡಿ ಈ ಥರ. ಒಂಚೂರು ಒಗ್ಗರಣೆ ಸೊಪ್ಪು, ಜೀರಿಗೆ, ಅರಿಶಿನ, ಇಂಗು, 2 ಚಮಚ ಸಾಂಬಾರು ಪೌಡ್ರು, ಆಮೇಲೆ ಹುಣಸೆಹಣ್ಣು ಹಾಕಿದ್ರು ಅಡ್ಡಿಲ್ಲ, ಹುಳಿ ಪೌಡ್ರ್ ಹಾಕಿದ್ರು ಅಡ್ಡಿಲ್ಲ, ಒಂಚೂರು ಹುಳಿ ಪೌಡ್ರು. ಚೆನ್ನಾಗಿ ಮಿಕ್ಸ್ ಮಾಡಿ ಅನ್ನ ಹಾಕಬೇಕು. ಪಾತ್ರ ಚಿಕ್ಕದಾಯಿತು, ಹಾಗಾಗಿ ನಾನು ಕುಕ್ಕರ್ ಒಳಗೆ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಚಮಚ ಸಕ್ಕರೆ, ಅಷ್ಟೇ ಸಿಂಪಲ್ಲಾಗಿ, ಮತ್ತೇನೂ ಹಾಕಿಲ್ಲ ನಾನು. ಹಾಗೆ ಒಂದು 5-6 ಎಸಳು ಬೆಳ್ಳುಳ್ಳಿ ಹಾಕಿದ್ದೀನಿ, ಅದನ್ನು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಇದು ನನ್ನ ಇವತ್ತಿನ ಪುಟ್ಟ ವ್ಲಾಗ್ ಆ್ಯಂಡ್ ರೆಸಿಪಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನನ್ನ ಈ ವಿಡಿಯೋ ನೋಡಿದ ಎಲ್ಲರಿಗೂ ತುಂಬ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ವಾಚಿಂಗ್.